IPL ಟಿಕೆಟ್ ಇದ್ರೆ ಮಾತ್ರ ಬರಬೇಕು, ಇಲ್ದಿದ್ರೆ ಮನೆಯಲ್ಲೇ ಇರಿ. RCB ಅಭಿಮಾನಿಗಳಿಗೆ ಕಮಿಷನರ್ ಖಡಕ್ ವಾರ್ನಿಂಗ್. IPL ಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದು ಹದ್ದಿನ ಕಣ್ಣಿಟ್ಟಿದೆ. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮಾರ್ಕ್ ಡ್ರಿಲ್ ಅನ್ನು ಕೂಡ ಮಾಡಲಾಗಿದ್ದು ಸಕಲ ಸಿದ್ಧತೆಗಳೊಂದಿಗೆ ಕ್ರೀಡಾಂಗಣ ಈಗ ಸಿದ್ಧವಾಗಿರುವಂತದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯಾವಳಿಗಳಿಗೆ ಕೆಲವೇ ಗಂಟೆಗಳ ಕೌಂಟ್ಡೌನ್ ಮುಂದುವರೆದಿದ್ದು, ಈ ನಡುವೆ ಸ್ಟೇಡಿಯಂಗೆ ಖಾಕಿ ಸರ್ಪಗಾವಲು ಏರ್ಪಡಿಸುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಈ ನಡುವೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು, ಇಂದಿನ ಪಂದ್ಯಾವಳಿಗೆ ಕಮಿಟಿ ಸಲಹಾ ಸೂಚನೆಗಳಂತೆ ಇಲಾಖಾವಾರು ಕ್ರಮವನ್ನ ಕೈಗೊಳ್ತಾ ಇದ್ದೇವೆ. ಹಿಂದೆ ಆದಂತಹ ದುರಂತ ಮತ್ತೆ ಮರುಕಳಿಸದಂತೆ ಭದ್ರತೆಯಲ್ಲಿ ಲೋಪ ಬಾರದಂತೆ ಎಚ್ಚರಿಕೆಯನ್ನ ವಹಿಸಲಾಗಿದೆ. 2,000 ಮಂದಿ ಪೊಲೀಸರು ಬಂದೋಬಸ್ತ್ಗೆ ನಿಯೋಜನೆಯನ್ನ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಬಂದೋಬಸ್ತಲ್ಲಿರ್ತಾರೆ. ಸಿವಿಲ್ ಡಿಫೆನ್ಸ್, ಗರುಡ ಫೋರ್ಸ್, ಫೈರ್ ಡಿಪಾರ್ಟ್ಮೆಂಟ್ ಸೇರಿದಂತೆ ಎಲ್ಲರೂ ಕೂಡ ಸ್ಟೇಡಿಯಂ ಅಲ್ಲಿ ಇರ್ತಾರೆ. ಎಲ್ಲ ಸಿಸಿ ಕ್ಯಾಮೆರಾಗಳ ಕಂಟ್ರೋಲ್ ಕಮಾಂಡ್ ಸೆಂಟರ್ಗೆ ತೆಗೆದುಕೊಂಡಿದ್ದೇವೆ ಅಂತ ತಿಳಿಸಿದರು. ಇನ್ನು ಈ ಬಗ್ಗೆ ಮಾತು ಮುಂದುವರೆಸಿದಂತಹ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು, ನನ್ನ ಚೇಂಬರ್ಗೂ ಇಡೀ ಸ್ಟೇಡಿಯಂನ ಸಿಸಿ ಕ್ಯಾಮೆರಾಗಳ ಸಂಪರ್ಕವನ್ನ ಮಾಡಲಾಗಿದೆ. ಪ್ರತಿ ಕ್ಷಣವನ್ನ ಪರಿಶೀಲನೆ ಮಾಡಲಾಗುತ್ತೆ. ಒಳಗೆ ಹೊರಗೆ 9 ಆಂಬುಲೆನ್ಸ್ ಇರುತ್ತೆ. ಆಂಬುಲೆನ್ಸ್ ಹೋಗೋದಕ್ಕೆ ರೋಡ್ ಪ್ಲಾನ್ ಆಗಿದೆ. ನಮ್ಮ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಯಾರು ಕೂಡ ಮ್ಯಾಚ್ ನೋಡಿಕೊಂಡು ಕಳ್ಳಾಟ ಆಡುವಂತಿಲ್ಲ. ನಿಗದಿ ಮಾಡಿರುವಂತಹ ಸ್ಥಳವನ್ನ ಬಿಟ್ಟು ಹೋಗುವಂತಿಲ್ಲ. ಅವರವರ ಜಾಗದಲ್ಲಿ ಕಡ್ಡಾಯವಾಗಿ ಬಂದೋಬಸ್ತ್ ಮಾಡಲೇಬೇಕು. ಗೇಟ್ಗಳ ಬಳಿಯಲ್ಲಿ ಪೊಲೀಸರು ಇರ್ತಾರೆ. ಆ ಗೇಟ್ಗಳ ಕೀ ಕೂಡ ಪೊಲೀಸರ ಬಳಿಯಲ್ಲೇ ಇರುತ್ತೆ ಅಂತ ಹೇಳಿ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಸೀಮಂತ್ ಕುಮಾರ್ ಸಿಂಗ್ ಅವರು ವಿವರಿಸಿದರು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.